ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರಿ. ಒಟ್ಟಾರೆಯಾಗಿ ಇಲ್ಲಿವರೆಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು, ಅದೇ ರೀತಿ ಯಾವ ಜಿಲ್ಲೆಗೆ ಎಷ್ಟು ಅರ್ಜಿಗಳು ಬಂದಿವೆ ಮತ್ತು ಅದೇ ರೀತಿ ಅರ್ಜಿ ಸಲ್ಲಿಸಲು ಸಾಕಷ್ಟು ಅಭ್ಯರ್ಥಿಗಳು ನಿನ್ನೆ ಸಾಕಷ್ಟು ಟ್ರೈ ಮಾಡಿದ್ರಿ, ಬಟ್ ಅರ್ಜಿ ಸಲ್ಲಿಸೋಕ್ಕಾಗಿಲ್ಲ. ಬಟ್ ಇವಾಗ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಮುಂದೂಡಲಾಗಿದೆ. ಅದೇ ರೀತಿ ಸಾಕಷ್ಟು ಜನ ಅರ್ಜಿ ಸಲ್ಲಿಸಬೇಕಾದ್ರೆ ಸಾಕಷ್ಟು ತಪ್ಪುಗಳಾಗಿದ್ದು, ಒಂದಿಷ್ಟು ವೆಬ್ಸೈಟ್ನಿಂದ ಪ್ರಾಬ್ಲಮ್ ಆಗಿತ್ತು, ಒಂದಿಷ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಈಗ ಏನೆಲ್ಲ ತಪ್ಪುಗಳಾಗಿಲ್ಲ ಅವನ್ನ ತಿದ್ದುಪಡಿ ಮಾಡಲು ಈಗ ಎಡಿಟ್ ಆಪ್ಷನ್ ಕೂಡ ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತೀನಿ, ಲಾಸ್ಟ್ 30 ಡೇಸಲ್ಲಿ ನಿಮಗೆ ಎಲ್ಲ ಸಿಲೆಬಸನ್ನು ಕವರ್ ಮಾಡೋಕ್ಕೆ ಹಾಕಿರಲ್ಲ. ಸೊ ಅದಕ್ಕಾಗಿ ಈ ನೋಟ್ಸನ್ನು ತೆಗೆದುಕೊಂಡು ನೀವು ಸ್ಟಡಿನ ಮಾಡಿದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು 15ರಿಂದ 20 ದಿನದ ಒಳಗಡೆ ನಿಮಗೆ ಎಲ್ಲ ಸಿಲೆಬಸನ್ನು ಕವರ್ ಮಾಡಲು ಶಾರ್ಟ್ ನೋಟ್ಸ್ ಇವಾಗಿರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕೊಟ್ಟರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೊಡಲಾಗ್ತದೆ. ನೀವು 1 ಇಯರ್ ಕರೆಂಟ್ ಅಫೇರ್ಸನ್ನು ತೊಗೋಕೋದ್ರೆ 1 ತಿಂಗಳಿಗೆ 30 ರೂಪಾಯಿ ಅಂದರೂ ಮಿನಿಮಮ್ ಚಾರ್ಜ್ ಇರುತ್ತೆ. ನಾವು ಟೋಟಲ್ ಆಗಿ ಎಲ್ಲ ನೋಟ್ಸು ಸೇರಿ ನಿಮಗೆ ಕೇವಲ 250 ರೂಪಾಯಿಗೆ ನಿಮಗೆ ಇಲ್ಲಿ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದೇ ರೀತಿ PC, PSI ಓಲ್ಡ್ ಕ್ವಶನ್ ಪೇಪರು, 6 to 10 ಸಮಾಜ ವಿಜ್ಞಾನದ ನೋಟ್ಸು ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿಸಿ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕೈತೆ ಕೆಳಗಡೆ ಕೊಟ್ಟರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಟಾಪಿಕ್ಗೆ ಬರೋದಾದರೆ, ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಅದರಲ್ಲೂ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ನಿನ್ನೆ ತಾನೇ ಮುಕ್ತಾಯ ಆಗಿತ್ತು. ಆದರೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕೆ ಆಗಿರಲ್ಲ. ಸೊ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ತಿಳಿದುಕೊಂಡು ಈಗ KEದವರು ಅಫಿಷಿಯಲ್ ಆಗಿ ನಿಮಗೆ ಇಲ್ಲಿ ನೋಡಿ ಡೇಟ್ ಎಲ್ಲಿವರೆಗೂ ಕೂಡ ಅರ್ಜಿ ಸಲ್ಲಿಕೆ ಮತ್ತು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕವನ್ನು ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ನಿಮ್ಗೆ ಅರ್ಜಿ ಸಲ್ಲಿಸಲು ಎಲ್ಲಿವರೆಗೂ ಟೈಮ್ ಕೊಟ್ಟಾರ ಅಂದ್ರೆ 5 ದಿವಸ ಹೆಚ್ಚಿಗೆ ಕೊಟ್ಟಾರ. 8/7/2026ವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಸಂಜೆ 4 ಗಂಟೆ ಕೊನೆಯದಾಗಿರುತ್ತೆ, ರಾತ್ರಿ 12 ಗಂಟೆ ಮಟ್ಟ ಇರಂಗಿಲ್ಲ. ಎಷ್ಟನೇ ತಾರೀಕು? 8ನೇ ತಾರೀಕು. ಇನ್ನು 5 ದಿವಸ ಟೈಮ್ ಐತಿ. ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸೋರಿ. ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದಿಷ್ಟು ತಪ್ಪುಗಳನ್ನ ಮಾಡಿದ್ರು. ಅದೇ ರೀತಿ ವೆಬ್ಸೈಟಿಂದ ಕೂಡ ಒಂದಿಷ್ಟು ಪ್ರಾಬ್ಲಮ್ ಆಗಿತ್ತು. ಅವ್ರು ಬೇರೆ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರೋ ಅದು ಬೇರೆ ಜಿಲ್ಲೆಗೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿತ್ತು. ಸೊ ಅದಕ್ಕಾಗಿ ಅದನ್ನು ಮನಗಂಡು ಇಲಾಖೆದವ್ರು ಏನು ಮಾಡ್ಯಾರಪ್ಪ, ಅರ್ಜಿ ಎಡಿಟ್ ಮಾಡೋಕ್ಕೆ ಟೈಮ್ ಮಾಡಕ್ಕೆ ಕೊಟ್ಟಾರ. ಅರ್ಜಿ ತಿದ್ದುಪಡಿಗೆ ಅವಕಾಶ ಎಲ್ಲಿಂದರಪ್ಪ ಅಂದ್ರೆ ಇದು ಅಪ್ಲಿಕೇಶನ್ ಹಾಕೋದು ಮುಗಿದ ತಕ್ಷಣ ಮಾರನೇ ದಿನ 9/7/2026ರಿಂದ 12/7/2026ವರೆಗೂ ಕೂಡ ನೀವು ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ತಿದ್ದುಪಡಿಯನ್ನು ಮಾಡ್ಕೋಬೋದು ರೀ. ಏನೇನೆಲ್ಲ ತಿದ್ದುಪಡಿಯನ್ನು ಮಾಡ್ಕೋಬೇಕಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ವಿಡಿಯೋ ಏನಾದರೂ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕಿರಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ತಿದ್ದುಪಡಿಯನ್ನು ಮಾಡ್ಬೋದು, ಅದೇ ರೀತಿ ಅಡ್ರೆಸ್ ಚೇಂಜ್ ಮಾಡ್ಬೋದು, ಫೋನ್ ನಂಬರು, ಜಿಮೇಲು, ಅದೇ ರೀತಿ ನಿಮ್ಮದು ಡಿಸ್ಟಿಕ್ ಚೇಂಜ್ ಮಾಡ್ಬೋದಾ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೆ ನಿಮ್ಮದು ಸಪೋರ್ಟ್ ಇದ್ರೆ ಮಾತ್ರ ರೀ. ಅದು ವಿಡಿಯೋ ಏನಾದರೂ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕಿ. ನೋಡಿದ್ರೆ ನಿಮ್ಗೆ ಅರ್ಜಿ ಸಲ್ಲಿಕೆಗೂ ಕೂಡ ಓಕೆ ಆಯ್ತು. ಇನ್ನು ಇದುವರೆಗೆ ಕೂಡ HKಗೆ ಮತ್ತು ನಾನ್ HKಗೆ ಎಷ್ಟು ಅರ್ಜಿ ಬಂದಿವೆ ಅಂತ ನೋಡೋದಾದರೆ, ಸ್ನೇಹಿತರೆ, ಇಲ್ಲಿ ನಿಮ್ಮದು ನಾನ್ HKಗೆ ಸಂಬಂಧಿಸಿದಂತೆ 2,80,216 ಅಪ್ಲಿಕೇಶನ್ ಬಂದವ. ಇನ್ನು ಅದೇ ರೀತಿ HKಗೆ ಸಂಬಂಧಿಸಿದಂತೆ 59,309 ಅರ್ಜಿಗಳು ಬಂದವ. ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಮತ್ತು ಇದರಲ್ಲಿ HK ಸಪ್ರೇಟ್ ಕೊಟ್ಟಾರ, ನಾನ್ HK ಸಪ್ರೇಟ್ ಕೊಟ್ಟಾರ. ಮತ್ತು ಅದರ ಜೊತೆಗೆ ಇಲ್ಲಿ ಸೇವಾನಿರತ ಅಭ್ಯರ್ಥಿದು ಸೇರಿಸಿ ಇಲ್ಲಿ ನಿಮಗೆ ಕೇವಲ 2,80,000 ಅಂದ್ರೆ ಅತ್ಯಂತ ಕಡಿಮೆ ಪಾಯಿಂಟ್ ಅಂತಲೇ ಹೇಳ್ಬೋದು. ನಾ ಈ ಸಾರಿ ನಿಮ್ಮ ಮಿನಿಮಮ್ ಅಂದರೂ ಕೂಡ ಒಂದು 6 ಲಕ್ಷ ಜನ ಅರ್ಜಿ ಸಲ್ಲಿಸ್ತಾರಂತ ತಿಳ್ಕೊಂಡಿದ್ವಿ. ಬಟ್ ಇನ್ನು ಹೆಚ್ಚಿನ ಜನ 1 ಲಕ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹತ್ತತ್ರ ನಿಮ್ಗೆ 4 ಲಕ್ಷದ ಜನ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದ ಹಾಗೆ ಆಗತ್ತೆ ರೀ.
ಜಿಲ್ಲಾವಾರು ಅಪ್ಲಿಕೇಶನ್ ಎಂಡ್ ಆದಮೇಲೆ ಎಷ್ಟು ಅರ್ಜಿ ಬಂದಿವಂತೆ ತಿಳಿಸ್ತಾರೆ. ಈಗ ಏನಾದರೂ ತಿಳಿಸಿರಂದ್ರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಅದು ಮೋಸ ಆಗ್ತದೆ. ಸೊ ಅದಕ್ಕಾಗಿ ಅವರು ಜಿಲ್ಲಾವಾರು ಎಷ್ಟು ಅರ್ಜಿ ಬಂದಿವೆ ಅಂತ ತಿಳಿಸಿರಲ್ಲ. ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೆ ಸೇರಿಸಿ ಬಂದಿರೋ ಅರ್ಜಿಯನ್ನು ಈಗ ಇಲಾಖೆದವರು ತಿಳಿಸಿದ್ದಾರೆ. ಈತಲ್ಲ ಇದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಕವರ್ ಆತಂತ ಅನ್ಕೋತೀನಿ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಆಗಿರಲಿ, ಅದೇ ರೀತಿ ಫ್ಯಾಮಿಲಿಗೆ ಆಗಲಿ ಶೇರ್ ಮಾಡ್ಕೊರಿ. ಅರ್ಜಿ ಸಲ್ಲಿಕೆ ಮುಕ್ತಾಯ ಆದಮೇಲೆ ಎಡಿಟ್ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿವರೆಗೆ ಓಪನ್ ಆಗಂಗಿಲ್ಲ. 9ನೇ ತಾರೀಕಿಗೆ ಓಪನ್ ಆಗುತ್ತೆ. ಇದು ನೆನಪಿರಲಿ. ಇವತ್ತು ಹೋಗಿ ಓಪನ್ ಮಾಡೋಕ್ಕೆ ಹೋಗಬೇಡ್ರಿ. ನಾ ಹೇಳ್ತೆ ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ವಿಡಿಯೋ ನಿಮಗೆ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮೂಲಕ ಹಾಕಿರಿ. ಏನೇನೆಲ್ಲ ಎಡಿಟನ್ನು ಮಾಡ್ಕೋಬೇಕಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಈಗ ಇನ್ನೇನು ಕೊನೆಯ ದಿನದಾಗಿ ಸ್ಟಡಿಯನ್ನು ಮಾಡೋಕತ್ತರಿಗೆ ಇನ್ನು 30 ಡೇಸ್ ಮಾತ್ರ ಟೈಮ್ ಐತಿ. ಈ 30 ಡೇಸಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಶಾರ್ಟ್ ನೋಟ್ಸನ್ನು ರೆಡಿ ಮಾಡಿರ್ತೀವಿ. ಯಾರಿಗಾದರೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಹೈ ಪೊಲೀಸ್ ನೋಟ್ಸ್ ಅಂತ ಹಾಕಿದ್ರೆ ನಾವು ಕಂಪ್ಲೀಟಾಗಿ ನಿಮ್ಗೆ ನೋಟ್ಸನ್ನು ಸೆಂಡ್ ಮಾಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದ.